ವೆಲ್ಕಮ್ ಬ್ಯಾಕ್ ಟು ಆಶೀಸ್ ಸವಿರುಚಿಗಳು. ಇವತ್ತಿನ ವಿಡಿಯೋ ಆರತಿ ಮಾಡುವ ವಿಧಾನ. ಬೇಕಾಗುವ ವಸ್ತುಗಳು: ಆರತಿ ಸ್ಟ್ಯಾಂಡ್, ಸುಗಂಧರಾಜ ಹೂವು 2 kg, ಪಂಚಪತ್ರೆ ಅರ್ಧ kg, ಹೂವು ಕಟ್ಟುವ ದಾರ 2 ಹಾಗೂ ಗಟ್ಟಿ ದಾರ 1. ನಂತರ ಬಾಳೆದಿಂಡನ್ನು ಆರತಿ ಸ್ಟ್ಯಾಂಡಿಗೆ ಇಟ್ಟು ಸಮನಾಗಿ ಬಾಳೆದಿಂಡನ್ನು ಕಟ್ಟು ಮಾಡಿಕೊಳ್ಳಬೇಕು. ಒಂದೇ ಸಮ ಬಾಳೆದಿಂಡನ್ನು ತೆಗೆದುಕೊಳ್ಳಬೇಕು. ನಂತರ ಬಾಳೆದಿಂಡನ್ನು ತೆಗೆದುಕೊಂಡ ನಂತರ ಬಾಳೆದಿಂಡನ್ನು ಹಿಂಬದಿಗೆ ದಾರವನ್ನು ಕಟ್ಟಿಕೊಳ್ಳಬೇಕು. ದಾರವನ್ನು ಒಂದು ರೌಂಡ್ ಹಾಕಿಕೊಂಡು ಗಟ್ಟಿಯಾಗಿ ಕಟ್ಟಬೇಕು. ನಂತರ ಬಾಳೆದಿಂಡಿನ ಮುಂಭಾಗಕ್ಕೆ ದಾರವನ್ನು ಸುತ್ತಿಕೊಳ್ಳಬೇಕು. ನಂತರ ಸುಗಂಧರಾಜ ಹೂವನ್ನು ಇಟ್ಟುಕೊಂಡು ಸುತ್ತಬೇಕು. ಮೂರು ಹೂವುಗಳನ್ನು ಬಾಳೆದಿಂಡಿಗೆ ಇಟ್ಟು ಸಮನಾಗಿ ಹೂವುಗಳನ್ನು ಸುತ್ತಿಕೊಳ್ಳಬೇಕು. ಒಂದು 3 ರೌಂಡ್ ಹಾಕಬೇಕು ದಾರದಾಗೆ. ಅದೇ ತರಹದ ಸುಗಂಧರಾಜ ಹೂವುಗಳನ್ನು ಅದೇ ತರಹ ಇಟ್ಟುಕೊಂಡು ಸುತ್ತಿಕೊಳ್ಳಬೇಕು. ಒಂದು 3 ರೌಂಡು. ನಂತರ ಸುಗಂಧರಾಜ ಹೂವನ್ನು ಮತ್ತೆ ಇಟ್ಟುಕೊಂಡು ಸುತ್ತಿಕೊಳ್ಳಬೇಕು. ಆ ಬಾಳೆದಿಂಡು ಕೊನೆವರೆಗೂ ಹೂವು ಇಟ್ಟು ಸುತ್ತಿಕೊಳ್ಳಬೇಕು. ಬಾಳೆದಿಂಡಿನ ಸುತ್ತಿರುವ ಸುಗಂಧರಾಜ ದಿಂಡು ರೆಡಿಯಾಗಿದೆ. ನಂತರ ಬಾಳೆದಿಂಡಿಗೆ ಪಂಚಪತ್ರೆಯನ್ನು ಕಟ್ಟಿಕೊಳ್ಳಬೇಕು. ಈ ಥರ ಪಂಚಪತ್ರೆಯನ್ನು ಇಟ್ಟು ಸುತ್ತಿಕೊಳ್ಳಬೇಕು. ನಮ್ಮ ಕೈಯಾಗೆ ಎಷ್ಟು ಹಿಡ್ಕೊಬೇಕು ಆಗುತ್ತೋ ಅಷ್ಟು ಹಿಡ್ಕೊಂಡು ಸುತ್ಕೊಬೇಕು ಪಂಚಪತ್ರೆನ. ಒಂದು 2 ರೌಂಡ್ ಹಾಕ್ಕೊಬೇಕು ಟೈಟಾಗೆ. ಪಂಚಪತ್ರೆ ಸುತ್ತಿರೋದು ರೆಡಿಯಾಗಿದೆ. ಈ ಥರ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಸುಗಂಧರಾಜ ಹಾಗೂ ಪಂಚಪತ್ರೆ ಸುತ್ತಿರುವ ದಿಂಡುಗಳು. ನಂತರ ಆರತಿ ಸ್ಟ್ಯಾಂಡಿಗೆ ಕಟ್ಟಿಕೊಳ್ಳಬೇಕು. ಈ ಕಡೆ ಕೆಳಗಡೆ ಒಂದು ದಾರ, ಮೇಲ್ಗಡೆ ಒಂದು ದಾರ, 2 ಕಡೆ ದಾರ ಕಟ್ಕೊಬೇಕು. ಮೇಲ್ಗಡೆ ರೌಂಡ್ ಅದು ಕೊನೆವರೆಗೂ ಕಟ್ಕೊಂಡು ಹೋಗಬೇಕು. ಮೇಲ್ಗಡೆ ಸ್ಟೆಪ್ಪಿಗೆ ಕೊನೆವರೆಗೂ ದಾರ ಇರಬೇಕು. ಈ ಥರ ಸುತ್ತಿಕೊಳ್ಳಬೇಕು. ಸುತ್ಕೊಂಡು ಆರತಿ ಸ್ಟ್ಯಾಂಡಿಗೂ ಮತ್ತು ಹೂವಿನ ದಿಂಡಿಗೆ ಲಾಕ್ ಮಾಡ್ಕೊಬೇಕು ಮೇಲ್ಗಡೆ ಸ್ಟೆಪ್ಪಾಗೆ. ಅದೇ ತರಹ ಪಂಚಪತ್ರೆಯ ದಿಂಡನ್ನು ಸ್ಟ್ಯಾಂಡಿಗೆ ಕಟ್ಟಿಕೊಳ್ಳಬೇಕು. ಕಟ್ಟಿರುವ ಕನಕಾಂಬರ ಹೂವನ್ನು ಆರತಿ ಸ್ಟ್ಯಾಂಡಿಗೆ ಮೇಲ್ಭಾಗಕ್ಕೆ ಹಾಗೂ ಕೆಳಭಾಗಕ್ಕೆ ಸುತ್ತಿಕೊಳ್ಳಬೇಕು. ಅದೇ ತರಹ ಗೋಲ್ಡ್ ಕಲರ್ ಮಣಿಗಳನ್ನು ದಾರದ ಸಹಾಯದಿಂದ ಸರಗಳನ್ನು ಕೋಣಿಸಿಕೊಳ್ಳಬೇಕು. ಗೋಲ್ಡ್ ಕಲರ್ ಮಣಿಗಳನ್ನು ದಾರದ ಸಹಾಯದಿಂದ ಸರವನ್ನು ಮಾಡಿಕೊಳ್ಳಬೇಕು. ಗೋಲ್ಡ್ ಕಲರ್ ಮಣಿ ಹಾಗೂ ರೋಸ್ ಕಲರ್ ಮಣಿಯನ್ನು ಸರವನ್ನು ಮಾಡಿಕೊಳ್ಳಬೇಕು. ಅದೇ ತರಹ ಸಿಲ್ವರ್ ಕಲರ್ ಮಣಿಯನ್ನು ತೆಗೆದುಕೊಂಡು ಮಧ್ಯಭಾಗಕ್ಕೆ ಹಾಕಿಕೊಳ್ಳಬೇಕು. ಸಿಲ್ವರ್ ಕಲರ್ ಮಣಿ ಒಂದು 5. ನಂತರ ಲಕ್ಷ್ಮಿ ಮುಖವಾಡವನ್ನು ಆರತಿ ಸ್ಟ್ಯಾಂಡಿನ ಸುಗಂಧರಾಜ ದಿಂಡಿನ ಮೇಲೆ ಕಟ್ಟಿಕೊಳ್ಳಬೇಕು. ಈ ಥರ ಆರತಿ ಸ್ಟ್ಯಾಂಡು ರೆಡಿಯಾಗಿದೆ. ನಂತರ ಅಡಿಕೆ ಹೊಂಬಾಳೆಯನ್ನು ತೆಗೆದುಕೊಂಡು ಆರತಿ ಸ್ಟ್ಯಾಂಡಿಗೆ ಇಡಬೇಕು. ಅದೇ ತರಹದ 5 ವೀಳ್ಯದೆಲೆಯನ್ನು ಸಹ ಇಡಬೇಕು.
ಅಡಿಕೆ ಹೊಂಬಾಳೆ ಮತ್ತು ವೀಳ್ಯದೆಲೆ ಶ್ರೇಷ್ಠವಾದದ್ದು. ಆರತಿ ರೆಡಿಯಾಗಿದೆ. ಆರತಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಆರತಿ ರೆಡಿ ಮಾಡಲಾಗಿದೆ. Please to like, share, comment, subscribe and support my channel. Thanks for watching.